ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗತ್ತೆ ಇವತ್ತು ಅಂತ ನೋಡ್ಕೊಂಬರೋಣ. ಇಲ್ಲಿ ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಬಂದವ್ರಿಗೆ ಎಲ್ರೂ ಏನು ಇಷ್ಟೊಂದು ಗಟ್ಟಿಮುಟ್ಟಾಗಿದೆಯಾ, ನಿನಗೆ ಭಿಕ್ಷೆ ಬೇಡ್ಕೊಂಡೇ ಜೀವನ ನಡೆಸಬೇಕಾ, ಒಂದು ಕೆಲಸ ಮಾಡೋಕ್ಕಾಗಲ್ವಾ ಅಂತ ಎಲ್ಲರೂ ಬೈಕೊಂಡು ಹೋಗ್ತಾರೆ. ಒಬ್ಬರು ಭಿಕ್ಷೆ ಕೂಡ ಹಾಕ್ತಾ ಇರಲ್ಲ. ಆದರೆ ಭೂಮಿ ಇದನ್ನೆಲ್ಲ ನೋಡಿಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಏನಿದು ಅಕ್ಕ, ಪಾಪ ಸಾಹೇಬ್ರು ಯಾಕೆ ಭಿಕ್ಷೆ ಬೇಡ್ತಾ ಇದ್ದಾರೆ, ಒಬ್ಬರು ದುಡ್ಡು ಕೊಡ್ತಾ ಇಲ್ವಲ್ಲ, ಇರು ಅಂತ ನಾನೇ ಕೊಡ್ತೀನಿ ಅಂತ ಮುಖ ಎಲ್ಲ ಕವರ್ ಮಾಡಿಕೊಂಡು ದುಡ್ಡು ಕೊಡೋಕ್ಕೆ ಬರ್ತಾಳೆ. ಆಗ ಇಲ್ಲಿ ಅಜಿತ್ ಅವಳ ಮುಖನ ನೋಡಿದಾಗ ಅವಳಿಗೆ ಡೌಟ್ ಬರುತ್ತೆ. ಮನೆಯವರೆಲ್ಲರೂ ಯಾರೋ ಒಂದು ಹುಡುಗಿ ಭಿಕ್ಷೆ ಕೊಡ್ತಾ ಇರೋದನ್ನ ನೋಡಿಕೊಂಡು ತುಂಬಾ ಖುಷಿಯಾಗತ್ತೆ. ಆದರೆ ಅಜಿತ್ ಆ ಭಿಕ್ಷೆನ ಅವಳು ಹುಡುಗಿ ಹೋದ್ಮೇಲೆ ಪಕ್ಕದವರಿಗೆ ಹಾಕ್ಬಿಡ್ತಾರೆ. ಆಗ ಮನೆಯವರೆಲ್ಲ ಯಾಕೋ ನೀನು ಇಷ್ಟೊಂದು ಒಳ್ಳೆ ಭಿಕ್ಷೆ ಬಿದ್ದಿತ್ತು, ನೀನು ಯಾಕೆ ಕೊಟ್ಟೆ ಅಂತ ಹೇಳಿದಾಗ, ಈ ಭಿಕ್ಷೆನ ಕೊಟ್ಟವರು ಯಾರು ಅಂತ ಗೊತ್ತು, ಅದಕ್ಕೆ ಕೊಟ್ಟಿರೋದು ಅಂತ ಹೇಳ್ತಾನೆ. ಆಗ ಅಜ್ಜಿ ಇದನ್ನ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಂದರೆ ಇದು ನಮ್ಮ ಭೂಮಿನೇ ಇರ್ಬೋದಾ ಅಂತ ಹೇಳ್ಕೊಂಡು ಒಳಕ್ಕೆ ನಂತರ ಇಲ್ಲಿ ಪೊಲೀಸ್ ಸ್ಟೇಷನಿಂದ ಪರಿಚಯ ಇರೋರು ಬರ್ತಾರೆ. ಆಗ ಅವರಿಗೆ ನೋಡಿ ಆಶ್ಚರ್ಯ ಆಗುತ್ತೆ. ನೀವೇನು ಸರ್ ಇಲ್ಲಿ ಈ ಥರ ಕೂತಿದ್ದೀರಾ? ಓ, ನನಗೆ ಈಗ ಅರ್ಥ ಆಯಿತು, ಯಾರಾದರೂ ದೊಡ್ಡ ಕ್ರಿಮಿನಲ್ಸ್ ಹಿಡಿಯೋಕ್ಕೆ ಮುಪ್ತಿಯಲ್ಲಿ ಬಂದು ಕೂತಿದ್ದೀರಾ ಅಲ್ವಾ ಸರ್ ಅಂತ ಹೇಳಿದಾಗ ಅಜಿತ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲ ಇಲ್ಲ, ಯಾವುದೂ ಮುಕ್ತಿಯೂ ಇಲ್ಲ, ಕ್ರಿಮಿನಲ್ ಕೂಡ ಇಲ್ಲ. ನಮ್ಮ ಅಮ್ಮ ಹಾಸ್ಪಿಟಲಲ್ಲಿ ಕೋಮದಲ್ಲಿದ್ದಾರೆ ಸಾಗರ್, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ನನ್ನ ಅಮ್ಮ ಬೇಗ ಹುಷಾರಾಗಲಿ, ಮನೆಗೆ ಬರಲಿ ಅಂತ ಈ ಭಿಕ್ಷೆ ಹರಕೆ ಮಾಡ್ತಾ ಇದ್ದೀನಿ. ಭಿಕ್ಷೆ ಬೇಡಿ ತಂದ ಹಣದಲ್ಲಿ 10 ಜನಕ್ಕೆ ಪ್ರಸಾದ ಮಾಡಿ ಊಟ ಹಾಕ್ಸಿದ್ರೆ ನನ್ನ ಅಮ್ಮನ ಪ್ರಾಣ ಉಳಿಯತ್ತೆ, ಅದಕ್ಕೆ ಭಿಕ್ಷೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಜಿತ್ ಆಡಿದ ಮಾತನ್ನ ಕೇಳಿ ಆ ಪೊಲೀಸ್ ಕಣ್ಣಲ್ಲೂ ನೀರು ಬರುತ್ತೆ. ಸುತ್ತಮುತ್ತಲು ನಿಂತಿದ್ದ ಜನರು, ದೇವಸ್ಥಾನಕ್ಕೆ ಬಂದ ಭಕ್ತರು ಅಜಿತ್ನ ಮಾತು ಕೇಳಿ ಅವನ್ನ ಗೌರವದಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಒಬ್ಬ ವೃದ್ಧ ತಾಯಿ ಅಜಿತ್ ಬಳಿ ಬಂದು ತಲೆ ಸವರಿ ಆಶೀರ್ವಾದ ಮಾಡ್ತಾರೆ. ಆಗ ಪೊಲೀಸ್ ಹೇಳ್ತಾರೆ, ನೋಡಿ, ಈ ಹೆತ್ತ ಅಪ್ಪನಿಗೆ ವಯಸ್ಸಾದರೆ ಸಾಕು, ಅವರೊಂದು ಎಕ್ಸ್ಟ್ರಾ ಲಗೇಜ್ ಥರ ನೋಡ್ತಾರೆ, ವೇಸ್ಟ್ ಬಾಡಿ ಅಂತ ಬಾಯಿಗೆ ಬಂದ ಹಾಗೆ ಬೈದು ವೃದ್ಧಾಶ್ರಮಕ್ಕೆ ತಳ್ಳೋ ಎಷ್ಟೋ ಮಕ್ಕಳಿದ್ದಾರೆ. ಆದರೆ ಇಂಥ ಕಲಿಯುಗದಲ್ಲೂ ಹೆತ್ತ ತಾಯಿ ಪ್ರಾಣ ಉಳಿಸೋದಕ್ಕೋಸ್ಕರ ಇಂಥ ದೊಡ್ಡ ಹುದ್ದೆನ, ಅಂತಸ್ತನ್ನ, ಆತ್ಮಗೌರವವನ್ನು ಪಣಕ್ಕಿಟ್ಟು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಾ ಇರೋ ಈ ಮಗನ ನೋಡಿ ಅಲ್ಲಿದ್ದವರೆಲ್ಲ ಕಣ್ಣೀರು ಹಾಕ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬರೋ ಮತ್ತೊಬ್ಬ ವೃದ್ಧ ತಾಯಿ ತನ್ನ ಸ್ವಂತ ಮಗನೇ ನಮ್ಮನ್ನು ಬೀದಿಗೆ ತಳ್ಳಿ ಹೋಗಿದ್ದಾರೆ ಅಂತ ತುಂಬಾ ಬೇಜಾರಾಗ್ತಾರೆ. ಆಗ ಪೊಲೀಸ್ ಇನ್ಸ್ಪೆಕ್ಟರ್, ಇಂಥ ಮಗ ಸಿಗೋಕ್ಕೆ ಆ ತಾಯಿ ಪುಣ್ಯ ಮಾಡಿರಬೇಕು ಸರ್, ಈ ಕಾಲದಲ್ಲಿ ಇಂಥ ಮಗ ಸಿಗೋದು ತುಂಬ ಅಪರೂಪ, ತಗೊಳ್ಳಿ, ನನ್ನ ಕೈಲಾದಷ್ಟು ಕೊಡ್ತೀನಿ ಅಂತ ಕೊಡ್ತಾರೆ. ಆಗ ಅಜಿತ್, ಎಲ್ಲ ಭಿಕ್ಷುಕರಿಗೂ ನೀನು ಎಷ್ಟು ಹಾಕ್ತೀಯೋ ಈ ನನಗೂ ಅಷ್ಟೇ ಹಾಕು, ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಆಗ ವೃದ್ಧ ಕುಟುಂಬದವರು, ನಮಗೂ ಇದೇ ಥರ ಮಗ ಇರಬಾರ್ದಿತ್ತ, ಏನು ಪಾಪಿ ಜನ್ಮನೋ ನಮ್ಮದು, ನಾನು ಹೆತ್ತ ಮಗನೇ ನನ್ನನ್ನು ತಂದು ಇಲ್ಲಿ ಕೂರಿಸ್ಬಿಟ್ಟ ಕಣಪ್ಪ, ಆದರೆ ನಿನ್ನಮ್ಮ ನಿಜಕ್ಕೂ ಭಾಗ್ಯವಂತೆ, ಆ ಪರಮಾತ್ಮ ನಿನ್ನನ್ನು ಕೈ ಬಿಡಲ್ಲ, ಹರಕೆ ತುಂಬ ಚೆನ್ನಾಗಿ ಆಗುತ್ತೆ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಭೂಮಿ ಗುರುಗಳಿಗೆ ಕಾಲ್ ಮಾಡ್ತಾರೆ. ಗುರುಗಳೇ, ಅಜಿತ್ ಸಾಹೇಬರು ಭಿಕ್ಷೆ ಬೇಡೋ ವ್ರತ ಮಾಡ್ತಾ ಇದ್ದಾರಲ್ಲ, ಅವರ ಹೆಂಡತಿಯಾಗಿ ನಾ ಅದನ್ನ ಮಾಡ್ಬೋದಂತ ಕೇಳಿದಾಗ, ಇಲ್ಲಮ್ಮ, ಮಗಾಗಿ ಅವನೇ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ನಾನು ಅವರಿಗೆ ಯಾವ ಥರ ಹೆಲ್ಪ್ ಮಾಡ್ಬೋದು ಅಂತ ಕೇಳಿದಾಗ, ಇವಾಗ ಅವನು ಭಿಕ್ಷೆ ಬೇಡಿರೋ ತಂದಿದ್ರೋಕ್ಕೆ ಪ್ರಸಾದ ಮಾಡಿ ಹಾಕಬೇಕಲ್ವಾ, ನೀನು ಪ್ರಸಾದ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಹೌದಾ ಗುರುಗಳೇ ಅಂತ ಅಲ್ಲಿಂದ ಭೂಮಿ ಒಲೆನ ಸಿದ್ಧ ಮಾಡೋಕ್ಕೆ ಹೋಗ್ತಾರೆ. ಈ ಕಡೆ ಭಿಕ್ಷುಕರೆಲ್ಲರೂ ಬಂದ್ಕೊಂಡು ಅವರು ಸಂಪಾದಿಸಿರೋ ಹಣ ಅಷ್ಟು ನೀನೇ ತಗೊಳಪ್ಪ, ನಿನ್ನಮ್ಮಗೆ ಹೆಲ್ಪ್ ಆಗಲಿ ಅಂತ ಎಲ್ಲ ದುಡ್ಡನ್ನು ಕೊಡ್ತಾರೆ. ಇದಂತೂ ತುಂಬ ದೊಡ್ಡ ಎಮೋಷ್ನಲ್ ಸೀನ್ ಅಂತ ಹೇಳ್ಬೋದು. ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ, ಹಾಗೆ ತುಂಬ ಎಮೋಷ್ನಲ್ ಆಗ್ತಾರೆ. ಸೊ ಇವಾಗ ದುಡ್ಡೆಲ್ಲ ಸಂಗ್ರಹ ಆಗಿದೆ, ಇನ್ನಿರೋ ಟಾಸ್ಕು ಪ್ರಸಾದ ಮಾಡೋದು. ಎಲ್ಲರೂ ಪ್ರಸಾದ ಮಾಡೋಣ ಬನ್ನಿ ಅಂತ ಹೋಗ್ತಾರೆ. ಅಲ್ಲಿ ಹೋದರೆ ಪ್ರಸಾದ ಮಾಡೋಕ್ಕೆ ಒಲೆ ರೆಡಿ ಆಗಿರುತ್ತೆ. ಎಲ್ರಿಗೂ ಶಾಕ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಎಲ್ರಿಗೂ ನೆನಪಾಗುತ್ತೆ, ಒಂದು ದಿವಸ ಭೂಮಿ ಮನೆಯಲ್ಲಿ ಕೂಡ ಇದೇ ಥರ ಒಲೆನ ರೆಡಿ ಮಾಡಿರ್ತಾರೆ. ಅರೆ, ಇದು ಭೂಮಿ ಒಲೆ ಮಾಡಿರೋ ಥರ ಇದೆಯಲ್ಲ ಅಂತ ಮಾತಾಡ್ತಾರೆ. ಅಜಿತ್ಗೂ ಡೌಟ್ ಬರುತ್ತೆ, ದುಡ್ಡನ್ನು ಕೊಡೋಕ್ಕೆ ಬಂದ ಭೂಮಿನೇ ಆ ದುಡ್ಡನ್ನು ತಗೊಳ್ಳೋದೇ ಇರೋ ಅಜಿತ್ ಭೂಮಿ ರೆಡಿ ಮಾಡಿರೋ ಒಲೆಯಲ್ಲಿ ಪ್ರಸಾದ ರೆಡಿ ಮಾಡ್ತಾನಾ, ಏನು ಮಾಡ್ತಾನೆ ಅಂತ ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೆಯ್ಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.